ವಜ್ರ ಯಾರ ಹೆಸರಿಟ್ಟಿದ್ದು ನಿಮ್ಗೆ? ಆಮೇಲೆ ಅನೂಪ್ ಸರ್ ಹೇಳಿದ್ರು ಇರೇಗೊಂಜಿ ಪುದರ್ ಚೇಂಜ್ ಮಲ್ಪಡ ನಾನೊಂದು ಹೆಸರು ರೆಡಿ ಮಾಡಿದ್ದೇನೆ ನಿಮ್ಗೆ, ವಜ್ರಧೀರ್. ನನಗೆ ಕೇಳಿದ ತಕ್ಷಣ ತುಂಬಾ ಖುಷಿ ಆಗೋದು ಸರ್. ನಿನ್ನಜಮ್ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ವಿಕ್ರಾಂತ್ ರೋಣ ಮಾಡಿದೆ, ಅದಾದ್ಮೇಲೆ ಬ್ಲಿಂಕ್ ಮಾಡಿದ್ವಿ. ಒಂಥರ ಬೇರೆ ಲುಕ್ ಅಲ್ಲೂ ಇದೀನಿ ನಾನು. ವಿಜಯ್ ಸರ್ದು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಹಿಟ್ ಆಗಿದೆ. ಆಕ್ಟಿಂಗ್ ನಿತ್ರು ಅಂದ್ರೆ ಸರ್ ಒಳ್ಳೆ ನಮ್ಗೆಲ್ಲ ಎನರ್ಜಿ ಕೊಡ್ತಾರ. ಸೂಫ್ರಮ್ ಸೂ ಹೋಯ್ತು, ಏಳುಮಲೆ ಚೆನ್ನಾಗಾಯ್ತು, ಕಾಂತಾರ ಬಗ್ಗೆ ಹೇಳಂಗೆ ಇಲ್ಲ. ಈ ತರ ಕರಾವಳಿಯಿಂದ ಬಂದ್ರು ಖುಷಿ, ಬಿಜಾಪುರದಿಂದ ಬಂದ್ರು ಖುಷಿ. ನನ್ಗೆ ಆ ಸಿನಿಮಾ ಗೆದ್ರೆ ಅಬ್ಬಾ ಇನ್ನೊಂದ್ 5 ಸಿನಿಮಾ ಆಗತ್ತೆ ಅನ್ನೋ ಖುಷಿ ನಮ್ಗೆ. ಜಡೇಶ್ ಅವ್ರ ಸ್ಟೈಲೇ ಬೇರೆ. ಅವರು ನಿಮ್ಗೆ ಹಳ್ಳಿ ಸೊಗಡನ್ನ ಕಟ್ಕೊಡೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ನಮ್ಮ ಇಂಡಸ್ಟ್ರಿ. ರಾಜ್ಬಿ ಶೆಟ್ಟಿ ಸರ್ ಅವರು ಟೋಬಿಲ್ ಮಾಡುವಾಗ ಅವರೊಟ್ಟಿಗೆ ಕೆಲಸ ಮಾಡಿದೆ. ಅವ್ರು ಹೇಳ್ಕೊಡೋದು, ಅವರು ಪ್ರೀತಿಸೋ ರೀತಿ ಬೇರೆ ತರ ಇರುತ್ತೆ. ಅನೂಪ್ ಭಂಡಾರಿ ಅವರು ಮೈಕಲ್ಲಿ ಈ ಸೆಟ್ ಅಲ್ಲಿ ಏನು ಮಾತಾಡಲ್ಲ, ಏನಿದ್ರು ಆರ್ಟಿಸ್ಟ್ಗೆ ಕಿವಿ ಹತ್ರ ಬಂದು ಹೇಳೇ ಹೋಗ್ತಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಸ್ಟ್ರಿಯಲ್ಲಿ ತುಂಬ ನಾನು ಇಷ್ಟಪಡುವಂಥ ನಟರಲ್ಲಿ ಇವರು ಕೂಡ ಒಬ್ಬರು. ರೀಸೆಂಟ್ ಟೈಮ್ಸಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದ ಒಂದು ಕಲಾವಿದರನ್ನ ನೋಡೋದೇ ಖುಷಿ. ಸೊ ನನ್ನ ಜೊತೆಗೆ ಈಗ ವಜ್ರಧೀರ್ ಜೈನ್ ಅವರು ನನ್ನ ಜೊತೆಗಿದ್ದಾರೆ. ಸೊ ವಜ್ರ ಹೆಸರಲ್ಲೇ ಒಂದು ವಜ್ರ, ಒಂಥರ ಶೈನ್ ಆಗ್ತಿರುವಂತಹ ಒಂದು ಹೆಸರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಥ್ಯಾಂಕ್ ಯು. ರೋಣ, ಅವತ್ತು ವಿಕ್ರಾಂತ್ ರೋಣ, ಇವತ್ತು ರೋಣ. ಸೊ ಅಲ್ಲೂ ರೋಣ ಎರಡು ನೋಡಿ ಕೂಡು ಬಂದಿದೆ ಅನ್ಸುತ್ತೆ. ಹೌದು. ಈ ರೋಣದಲ್ಲೂ ನೀವಿದ್ದೀರಿ. ಸಿನಿಮಾ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಈ ಸಂದರ್ಭಕ್ಕೆ ನನಗೆ ವಜ್ರ ಅವರು ಸಿಕ್ಕಿದ್ದಾರೆ. ಒಂದಷ್ಟು ಮಾತುಕತೆ ಈ ಸಿನಿಮಾದ ಒಟ್ಟಿಗೆ. ಮೊದಲಿಗೆ ರೋಣ ವಿಷಯಕ್ಕೆ ಬರೋ ಥರದ್ದಾದರೆ, ಸೊ ಈ ಒಂದು ಸಿನಿಮಾ ಬಗ್ಗೆ 7ನೇ ತಾರೀಕು ಬರ್ತಾ ಇದೆ ಸರ್. ಮೊದಲಿಗೆ ಕಾ ಪಿಕ್ಚರ್ಸ್ ನೋಡ್ತಿರೋ ಎಲ್ಲ ಕನ್ನಡ ಜನತೆಗೆ ಹಾಗೆ ಪ್ರವೀಣ್ ಸರ್ಗೆ ಧನ್ಯವಾದಗಳು, ಹಾಗೆ ಎಲ್ಲರಿಗೂ ಸ್ವಾಗತ ಹೇಳ್ತೀನಿ. ರೋಣ ಸಿನಿಮಾ 7ನೇ ತಾರೀಕು ರಿಲೀಸ್ ಆಗ್ತಿದೆ ಸರ್. ತುಂಬ ಚೆನ್ನಾಗಿ ಬಂದಿದೆ. ಹೊಸ ಟೀಮು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಯಾವಾಗಲೂ ಎಲ್ಲ ಸಿನಿಮಾ ಹೇಗೆ ಪ್ರೀತಿಸ್ತು ಅದೇ ಥರ ಈ ಸಿನಿಮಾನು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಸೊ ನಾವು ಎದುರು ನೋಡ್ತಾ ಇದ್ದೀವಿ. ಸೊ ಜನಗಳೆಲ್ಲ 7ನೇ ತಾರೀಕು ನಾವು ಬರ್ತಾ ಇದ್ದೀವಿ, ಆಶೀರ್ವದಿಸಿ ಅಂತ ಫಸ್ಟಿಗೆ ಕೇಳ್ಕೊತೀನಿ. ಒಂದು ನಿಮಗೆ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರೋ ಪಾತ್ರಗಳು ಅಥವಾ ನಿಮ್ಮ ಆಯ್ಕೆನೋ ಗೊತ್ತಾಗ್ತಿಲ್ಲ. ನಾನು ಆ್ಯಕ್ಚುಲಿ ಈ ಸಿನಿಮಾ ನೋಡಿದಾಗ ಆ ಒಂದು ಕಾಕಿ ತೊಟ್ಟಿದ್ರೆ ಈ ಸಲ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂದರೆ ಆ ಒಂದು ಆ ಪಾಸಿಟಿವ್ ನೆಗೆಟಿವ್ ಅನ್ನೋ ಡೈಲಾಮದಲ್ಲಿ ಇರುವಂಥ ಒಂದು ಕ್ಯಾರೆಕ್ಟ್ರು. ಮತ್ತು ಅದನ್ನು ಅದೇ ಮೇ ಬಿ ಈ ನಿಮ್ಮ ಥರ ಕಲಾವಿದರಿಗೆ ಮಾತ್ರ ಸಾಧ್ಯ ಅನಿಸುತ್ತೆ ಆ ಎರಡೂ ರೀತಿಯಲ್ಲೂ ಬ್ಲೆಂಡ್ ಆಗಿ ಅಭಿನಯಿಸುವಂಥದ್ದು. ಸೊ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿ ಆಗಿದೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಸೊ ಈ ಒಂದು ಸಿನಿಮಾದ ಜರ್ನಿ ನೋಡುತ್ತಂದ್ರೆ ಶರತ್ ಲೋಹಿತಾಶ್ ಅವರಾಗಲಿ, ಬಲ್ಲಾ ಅವರಾಗಲಿ, ಅಂದರೆ ತುಂಬ ಒಳ್ಳೆ ಕಾಸ್ಟಿಂಗ್ ಇದೆ. ಅಂದರೆ ಹೊಸ ಹುಡುಗ ಹೀರೋ ಆದರೂ ಕೂಡ ತಂಡದಲ್ಲಿ ಒಳ್ಳೊಳ್ಳೆ ಕಲಾವಿದರು, ಎಸ್ಪೆಷಲಿ ರಂಗಭೂಮಿ ಹಿನ್ನೆಲೆ ಇರುವಂಥವ್ರು ದೊಡ್ಡ ಬಳಗ ಇದೆ. ಸೊ ಹೇಗಿತ್ತು ಅಂತ ಸರ್? ಅದೇ ರಘು ಮತ್ತು ಪ್ರಕೃತಿ ಹೀರೋ ಹೀರೋಯಿನ್ ಆಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಬಾಲ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಇವರು ಅವ್ರ ಹೆಸರು ನಂಗೆ ಗೊತ್ತವಲ್ಲ ಅಂತ ನಮ್ಮ ಶರತ್ ಸರ್. ಅದಾದಮೇಲೆ ಸಂಗೀತ ಮೇಡಮ್ ಇದ್ದಾರೆ, ಮತ್ತು ತುಂಬ ಜನ, ರಂಜನ್ ಶೆಟ್ರು ಮತ್ತು ಮಾಲೂರು ವಿಜಯ್ ಸರ್, ಎಲ್ಲ ಆಲ್ಮೋಸ್ಟ್ ಎಲ್ಲರೂ ರಂಗಭೂಮಿನ ಮುಗಿಸ್ಕೊಂಡೇ ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಿದವರು. ಆಮೇಲೆ ನಮಗಿಂತ ತುಂಬ ಸೀನಿಯರ್ಸು, ತುಂಬ ಸಿನಿಮಾಗಳು, ತುಂಬ ಅನುಭವ ಇರೋರು. ಸೊ ಅವರೊಟ್ಟಿಗೆ ನಾವು ಕೆಲಸ ಮಾಡ್ತಾ ಕಲಿಬೇಕು ಅನ್ನೋದಿಲ್ಲ, ಅದು ಕಲ್ತ್ಕೊಂಡು ಹೋಗ್ತೀವಿ, ಏನೋ ಒಂದು ಕಲಿತಾನೇ ಇರ್ತೀವಿ. ಸೊ ಅದು ತುಂಬ ಚೆನ್ನಾಗಾಯಿತು. ಆಮೇಲೆ ಎಲ್ಲ ಹೊಸಕೋಟೆ ಸುತ್ತಮುತ್ತ ಶೂಟಿಂಗ್ ಆಗಿತ್ತು. ಸೊ ಒಂದು ಸತೀಶ್ ಅವರು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ನಮಗೂ ಒಂದು ಕಂಫರ್ಟ್ ಝೋನ್ ಬೇಕಾಗತ್ತೆ. ಸೊ ಅದನ್ನು ಸತೀಶ್ ಅವರಾಗಿರಲಿ, ಆಮೇಲೆ ಪ್ರೊಡಕ್ಷನ್ ಹೌಸು ನಮಗೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾಕಂದರೆ ಆರ್ಟಿಸ್ಟ್ಗೆ ಆ ಸೆಟ್ಗೆ ಹೋದಾಗ ನಮ್ಮ ಕ್ಯಾರೆಕ್ಟರ್ ಮಾತ್ರ ಯೋಚನೆ ಮಾಡೋ ಥರ ಮಾಡಿಕೊಡೋದೇ ಪ್ರೊಡಕ್ಷನ್ ಹೌಸ್ ಮತ್ತು ಡೈರೆಕ್ಟ್ರ್ ಟೀಮು. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಈ ಸಿನಿಮಾದಲ್ಲಿ ಅದು ನನಗೆ ತುಂಬ ಒಂದು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಇನ್ನೊಂದು ನಿಮ್ಮ ಜರ್ನಿ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ ಇಂಡಸ್ಟ್ರಿಯಲ್ಲಿ. ಅಂದರೆ ವಿಕ್ರಾಂತ್ ರೋಣ ಇರ್ಬೋದು, ಬ್ಲಿಂಕ್ ಇರ್ಬೋದು, ಅಥವಾ ನೀವು ಮಾಡ್ತಿರೋ ಪ್ರತಿ ಸಿನಿಮಾ ವಿಚಾರಕ್ಕೆ ಆಗಲೇ ಬಿಗಿನಿಂಗ್ಗೆ ಹೇಳಿದೆ ಅದನ್ನು. ಹೌದು. ಸೊ ಹೇಗಿದೆ ಜೀವನ, ಹೇಗಿದೆ ಇಂಡಸ್ಟ್ರಿ, ಹೇಗಿದೆ ಕೆಲಸ, ಹೇಗೆ ನಡೀತಾ ಇದೆ ಸರ್? ಅದೇ ದೇವ್ರ ದಯದಿಂದ ಎಲ್ಲರ ಆಶೀರ್ವಾದ ಇರ್ಬೇಕು, ಐ ಡೋಂಟ್ ನೋ. ಬಟ್ ಏನಂದ್ರೆ ಖುಷಿ ಅಂದರೆ ನನಗೆ ಸಿನಿಮಾಗಳು ಆ ಥರ ಸಿಗ್ತಾ ಇದೆ. ಎಲ್ಲ ಡೈರೆಕ್ಟರ್ಸ್ಗಳು ನನಗೆ ಆ ಥರ ಒಂದು ಪಾತ್ರ ಕೊಡ್ತಾ ಇದ್ದಾರೆ. ಈಗ ನಾನು ನಿನ್ನಜಮ್ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ರಾಜರಥ, ಬ್ಲಿಂಕು, ಅದು ವಿಕ್ರಾಂತ್ ರೋಣ ಮಾಡಿದೆ. ಅದಾದಮೇಲೆ ಬ್ಲಿಂಕ್ ಮಾಡಿದ್ವಿ. ಎಲ್ಲರೂ ನನಗೆ ಒಂಥರ ಕ್ಯಾರೆಕ್ಟರ್ಸ್ ಜನ ನೆನಪಲ್ಲಿ ಇಟ್ಕೊಳ್ಳೋ ಥರನೇ ಇತ್ತು. ಸಿನಿಮಾಗಳು ಹಾಗೆ ಆಯಿತು. ಅದಾದಮೇಲೆ ಈಗ ನೋಡಿ ರೋಣದಲ್ಲೂ ನೀವು ನೋಡಿದ್ದೀರಾ, ಒಂಥರ ಬೇರೆ ಲುಕ್ಕಲ್ಲೂ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಜರ್ನಿ ಈಗ ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ, ನೆಕ್ಸ್ಟು ಅಮರ್ತ ಅಂತ ಬರ್ತಾ ಇದೆ, ತುಳು ಸಿನಿಮಾ ಒಂದು ಮಾಡಿದ್ದೀನಿ, ಅದು ರೆಡಿ ಆಗ್ತಾ ಇದೆ.
ಗಣಿ B.Com ಪಾಸ್ 2 ಅಂತ ಇದೆ. ಸೊ ಈ ತರ ಸಿನಿಮಾಗಳು, ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್, ಬೈರ, ಅವೆಲ್ಲ ಶೂಟಿಂಗ್ ಅಲ್ಲಿ ಇದೆ. ಸೊ ನಿಜವಾಗ್ಲೂ ಖುಷಿ ಇದೆ, ಕೆಲಸ ಮಾಡಕ್ಕೆ ಒಂದು ನೆಮ್ಮದಿ, ಖುಷಿ ಸಿಕ್ಕಿದೆ. ಅದು ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಲ್ಯಾಂಡ್ ಲಾರ್ಡ್ ನೆಕ್ಸ್ಟ್ ರಿಲೀಸ್, ಏನೋ ರಿಲೀಸ್ ಪ್ಲಾನ್ ಮಾಡ್ತೀವಿ ಅಂತ ಕೇಳ್ಪಟ್ವಿ. ಸೊ ವಿಜಯ್ ಅವರು, ಅದು ತುಂಬಾ ದೊಡ್ಡ ಕ್ಯಾನ್ವಾಸ್ ಮತ್ತೆ ತುಂಬಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ, ಅದು ಕೂಡ ಹೇಗೆ ನಡೀತಾ ಇದೆ ಅಂತ? ಸರ್ ಅದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಎಲ್ಲ ಮುಗಿದಿದೆ. ಅದು ವಿಜಯ್ ಸರ್ ಮತ್ತೆ ಅಲ್ಲೂ ದೊಡ್ಡ ಒಂದು ಸ್ಟಾರ್ ಕ್ಯಾಸ್ಟ್ ಇದೆ. ಆಮೇಲೆ ಜಡೇಶ್ ಅವ್ರ ಡೈರೆಕ್ಷನ್, ಸ್ವಾಮಿ ಸರ್ ಕ್ಯಾಮ್ರಾಮ್ಯಾನ್, ಸಾರಥಿ ಪ್ರೊಡ್ಯೂಸರ್ಸ್. ಸೊ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಎಕ್ಸ್ಪೆಕ್ಟೆಡ್ ಅಂದರೆ ನೀವು ಹೇಳ್ದಂಗೆ ಅದನ್ನು ವಿಜಯ್ ಸರ್ದು ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಹಿಟ್ ಆಗಿದೆ. ಆಮೇಲೆ ಅವರು ಆ್ಯಕ್ಟಿಂಗ್ ನಿತ್ರು ಅಂದರೆ ಸರ್ ಒಳ್ಳೆ ನಮಗೆಲ್ಲ ಎನರ್ಜಿ ಕೊಡ್ತಾರೆ, ಆ ಥರ ನಿಮಗೆ ಗೊತ್ತಿದೆ ಅಲ್ವಾ. ಸೊ ಅದೆಲ್ಲ ನಮಗೆ ತುಂಬ ಖುಷಿ ಆಯ್ತು ಅವರೊಟ್ಟಿಗೆಲ್ಲ ವರ್ಕ್ ಮಾಡಿರೋದು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ರಿವೀಲ್ ಮಾಡಂಗಿಲ್ಲ ಇಲ್ಲ ಅದ್ರ ಬಗ್ಗೆ ಇಷ್ಟ ಮಾತ್ರ, ಯಾಕಂದ್ರೆ ಈಗೆಲ್ಲ ಅವರು ಎಲ್ಲ ಅದ್ರ ಬಗ್ಗೆ ಹೇಳ್ತಿದ್ರು, ಹಂಗಾಗಿ ನಾನು ಲ್ಯಾಂಡ್ ಲಾರ್ಡ್ ಬಗ್ಗೆ ಹೇಳಿದೆ. ಸೊ ಇದಕ್ಕಿಂತ ಜಾಸ್ತಿ ಈಗ ನಾನು ಹೇಳೋಕ್ಕಾಗಲ್ಲ. ಹೌದು. ಆ್ಯಂಡ್ ನೀವು ಭಂಡಾರಿ ಬ್ರದರ್ಸ್ ಎಷ್ಟು ಇದು ಅಂತ ನಮ್ಗೆ ಗೊತ್ತು, ಸಾಲ್ ಅಂದರೆ ಅವರೆಲ್ಲ ಸಿನಿಮಾಗಳಲ್ಲೂ ಮಾಡ್ಕೊಂಡೇ ಬಂದಿದ್ದೀರಾ ಅಂತ. ಅನೂಪ್ ಸರ್ ಜೊತೆ ಕೆಲಸ ಮಾಡ್ತಾರೆ. ಅನೂಪ್ ಸರ್. ಸೊ ಅವ್ರದ್ದು ಈಗ BRB, ಸೊ BRB ಯಲ್ಲೂ ಕೂಡ ನೀವು ಇದ್ದೀರಿ ಅಂತ ಕೇಳ್ಪಟ್ವಿ. ಸೊ BRB ಹೇಗೆ ನಡೀತಾ ಇದೆ, ಅದ್ರದ್ದು ಅಪ್ಡೇಟ್ ಏನಾದರೂ ತಿಳ್ಕೊಬೋದಾ ನಿಮ್ಮಿಂದ? ಸರ್ BRB ಬಗ್ಗೆ ನಾನು ಈಗ ಏನು ನಿಮಗೆ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ನಡೀತಾ ಇದೆ ಸರ್, ಚೆನ್ನಾಗಿ ನಡೀತಾ ಇದೆ ಅಷ್ಟು ಹೇಳ್ಬೋದು. ವಿಷನ್ ದೊಡ್ಡದಾಗಿದೆ ಈ ಸಲ. ಹೌದು ಹೌದು, ಅನೂಪ್ ಸರ್ದು ಟೆಕ್ನಿಕಲಿ ಆಗಿರಲಿ, ಸ್ಟೋರಿ ವೈಸ್ ಆಗಿರಲಿ ನಿಮಗೆ ಗೊತ್ತೇ ಇದೆ. ಸೊ ಅವ್ರು ತುಂಬ ಚೆನ್ನಾಗಿ ಕೆಲಸ ಅದನ್ನು ಮಾಡ್ತಾನೆ ಇದ್ದಾರೆ, ಮಾಡಿದ್ದಾರೆ ಕೂಡ. ಆಮೇಲೆ ನಮ್ಮ ದೊಡ್ಡ ಸಾರು ಸುದೀಪ್ ಸರ್, ಸೊ ಅದ್ರ ಬಗ್ಗೆ ನಾವು ಜನಗಳಿಗೆ ಗೊತ್ತು, ಹಂಗಾಗಿ ಚೆನ್ನಾಗಿ ಆಗ್ತಿದೆ ಸರ್. ಹೇಗಿದೆ ನೆಕ್ಸ್ಟ್ ಅಂದರೆ ಲೈನಪ್ ಹೇಳ್ತಿದ್ರಾಗಲೇ, ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಅಮರ್ಥ ಅಂತಿದೆ ಅಂದ್ಬಿಟ್ಟು. ಹೇಗಿದೆ ಕ್ಯಾರೆಕ್ಟರ್ಗಳು, ಸಿನಿಮಾಗಳು, ಮತ್ತು ಈಗೆಲ್ಲ ನೀವೆಲ್ಲ ಒಂಥರ ಈ ಜನ್ರೇಷನಲ್ಲಿ ಈ ಥರದ್ದು ಒಂದು ಪಾತ್ರಗಳಿಗೆ ಅಥವಾ ಒಂದು ಆ ಪೋಷಕ ಪಾತ್ರಗಳಿಗಾಗಿರ್ಬೋದು, ಆ ಒಂದು ಪೊಸಿಷನಿಂಗ್ಗೆ ಭಾಳ ಹೆಸರುವಾಸಿ ಯಾಕಂದ್ರೆ ಮತ್ತು ನಮ್ಮ ಇಂಡಸ್ಟ್ರಿಯಿಂದ ಕರ್ಕೋತಿದ್ದಾರೆ ತುಂಬ ಜನ ನೋಡಿ. ಸೊ ಆ ಥರದ ಆಪರ್ಚುನಿಟಿ ನಿಮಗೇನಾದರೂ ಸಿಗ್ತಾ ಇದೆಯಾ? ಸರ್ 1-2 ಬಂದಿದ್ದು ನಿಜ, ಬಟ್ ಅದು ನಮ್ಗೆ ಬೇರೆ ಎಲ್ಲ ಕಂಟಿನ್ಯೂಟಿ ಅದು ಇದು ಅಂತ ನಾನು ಮಾಡಲಿಲ್ಲ. ಆಮೇಲೆ ಸದ್ಯಕ್ಕೆ ಕನ್ನಡದಲ್ಲಿ ನನಗೆ ಇನ್ನೂ ತೀರಾ ನಾನು ಹೊಸಬಾನೆ ಅಂತ ಅನ್ಸತ್ತದ. ಈಗೇನೋ 10-15 ಸಿನಿಮಾ ಮಾಡ್ತಾ ಇದ್ದೀನಿ, ಕರೀತಾ ಇದ್ದಾರೆ, ನಂಗೆ ಕೆಲಸ ಕೊಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ತುಂಬ ಮಾಡೋದಿದೆ, ಸಿಕ್ಕಾಬಿಟ್ಟೆ ಇದೆ. ಏನು ಒಂದು ಹೆಜ್ಜೆ ಇಟ್ಟಿದ್ದೀನೋ ಇಲ್ವೋ ಗೊತ್ತಿಲ್ಲ ನನಗೆ. ಆ್ಯಂಡ್ ಈಗ ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋ ಸಿನಿಮಾದಲ್ಲಿ ಸಂದೇಶ್ ಅಜ್ಜಿ ಡೈರೆಕ್ಟ್ರು. ಸೊ ಅದರಲ್ಲಿ ನನಗೆ ತುಂಬ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಅಂದರೆ ಆ ಪಾತ್ರ ತುಂಬ ಜವಾಬ್ದಾರಿಯುತ ಪಾತ್ರ ಕೊಟ್ಟಿದ್ದಾರೆ. ನಾನು ಅದೇ ಹೇಳಿದ್ದೆ ಡೈರೆಕ್ಟ್ರಿಗೆ, ಸರ್ ಏನು ಸರ್ ಇಷ್ಟು ಜವಾಬ್ದಾರಿ ಕೊಟ್ಟಿದ್ದೀರಾ, ತುಂಬ ಪ್ರಾಮಾಣಿಕವಾಗಿ ಅದನ್ನ ಇದು ಮಾಡ್ತೀನಿ ಅಂತ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಕೂಡ. ಆಮೇಲೆ ಬೈರದಲ್ಲೂ ನಾರ್ಮಲ್ ಒಂದು ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಬೇರೆ ಥರ, ಅದೇ ನನಗೆ ಗೊತ್ತಿಲ್ಲ, ನನಗೆ ಸಿಗೋದು ಹಂಗೆ ಸಿಗ್ತಾ ಇದೆ. ನಾರ್ಮಲ್ ಆಗಿ ಒಂದು ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನಾವು ಅದ್ರ ಮೇಲೆ ಕೆಲಸ ಮಾಡೋ ಥರನೇ ನಮ್ಗೆ ಪಾತ್ರಗಳು ಸಿಗ್ತದೆ. ಸೊ ಇವೆಲ್ಲ ಬರ್ತಾ ಈಗ ಲ್ಯಾಂಡ್ ಲಾರ್ಡು ಇನ್ನೇನು ನೆಕ್ಸ್ಟ್ 26ಗೆ ಬರುತ್ತೆ. ಸೊ ಇನ್ನೂ ಸುಮಾರು ಜನ ನೋಡ್ಬಿಟ್ಟು ಇವ್ನಿಗೆ ಕೆಲಸ ಕೊಡಬೇಕು ಅಂತ ಕೆಲಸ ಕೊಡ್ತಾರನ್ನೋ ಒಂದು ಭರವಸೆ ಕನ್ನಡದಲ್ಲೇ ಇರೋದ್ರಿಂದ ಇಲ್ಲೇ ಹೋಗ್ಲಿ ಸರ್ ಅಂತ ಅನ್ಕೊಂಡಿದ್ದೀನಿ. ಸೊ ಬ್ಯಾಕ್ ಟು ಈ ಸಿನಿಮಾ ವಿಚಾರಕ್ಕೆ ಬರುತ್ತಾದ್ರೆ ನವಂಬರ್ಗೆ ಬರ್ತೀರಿ, ಮತ್ತು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತದೆ. ಹೌದು, ಈ ಹೊತ್ತಲ್ಲಿ ಸರ್ವೈವ್ ಆಗೋದಾಗ್ಲಿ, ಅದನ್ನು ಇದು ಮಾಡ್ಕೊಳ್ಳೋದು ತುಂಬ ಸಾಹಸದ ಕೆಲಸನೇ. ಈ ಒಂದಷ್ಟು ನಂಬಿಕೆಗಳು, ಭರವಸೆಗಳು ಸಿನಿಮಾ ಮೇಲೆ ಇದ್ದಿದೆ. ಸೊ ಈ ಒಂದು ಹಂತದಲ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ? ಸರ್ ಅದೇ ರೋಣ ಸಿನಿಮಾ ಇವರು ಆರಂಭದಿಂದನೂ ಇದು ಸ್ಟಾರ್ಟ್ ಆಗಿ 1 ವರ್ಷದೊಳಗೆ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು, ಪ್ಲಾನ್ ಮಾಡಿಕೊಂಡು, ಪ್ರೊಡಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ ಆ ಕೆಲಸನೂ ಅದೇ ಥರ ಮುಗಿಸಿದ್ದಾರೆ. ಎಲ್ಲೂ ನಿಮಗೆ ಹಿಕಪ್ಸ್ ಆಗಲಿ ಅಥವಾ ಲೇಟ್ ಮಾಡೋದು ಆ ಥರ ಏನು ಮಾಡಲಿಲ್ಲ. ಸೊ VFX ಕೆಲಸಗಳು ಎಲ್ಲ ತುಂಬ ಬೇಗ ಮುಗಿಸಿ ರೆಡಿಯಾಗಿ ತುಂಬ ಪ್ಲ್ಯಾನ್ಡ್ ಆಗಿ ಬಂದಿದ್ದಾರೆ. ಆಮೇಲೆ ಸಿನಿಮಾದ ಕತೆ ಕೂಡ ನಿಮಗೆ ಕಂಟೆಂಟ್ ಇದೆಲ್ಲ, ಕಂಟೆಂಟ್ ಮತ್ತು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಕಂಟೆಂಟ್ ತುಂಬ ಚೆನ್ನಾಗಿದೆ. ಅದು ಒಂದು ಜಾತ್ರೆ, ಒಂದು ಊರಲ್ಲಿ ಜಾತ್ರೆ ಆಗುತ್ತೆ, ಅಲ್ಲಿ ಏನೋ ಒಂದು ಬೇರೆ ಥರ ಆಗುತ್ತೆ. ಸೊ ಹಾಗಾಗಿ ಶರತ್ ಸರ್ ಇದ್ದಾರೆ, ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟ್ರಲ್ಲಿ ಬಾಲಣ್ಣ ಎಲ್ಲ ಇರೋದ್ರಿಂದ ಜನ ಮತ್ತು ಈ ಸಾಂಗ್ಗಳು ತುಂಬ ಚೆನ್ನಾಗಿ ಓಡ್ತಾ ಇದೆ, 2 ಸಾಂಗು. ಸೊ ಜನ ಬಂದು ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸರ್. ಹಾಗಾಗಿ ಓಕೆ,
ಬೇರೆ ಈ ಒಂದು ರೀಸೆಂಟ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಇಂಡಸ್ಟ್ರಿಯಲ್ಲಿ ಅಂದರೆ ಕರಾವಳಿದು ಸೊಗಡು ಅಂತ, ಅಥವಾ ನೀವು ಕರಾವಳಿಯವರು ಅಂತ ನಾನು ಕೇಳ್ತಾ ಇಲ್ಲ, ಅಂದರೆ ಇಂಡಸ್ಟ್ರಿಗೆ ತುಂಬ ದೊಡ್ಡ ಕೊಡುಗೆ ಆಯಿತು ಈ ವರ್ಷ, ಅಂದರೆ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಸಕ್ಸಸ್ಗಳು. ಹೇಗೆ ಅನ್ನಿಸ್ತಾ ಇದೆ? ಮತ್ತೆ ನೀವು ಇತ್ತೀಚೆಗೆ ಕೇಳ್ಪಟ್ಟೆ ತುಳುಲು ಕೆಲಸ ಮಾಡಿದಿರಿ ಅಂತ ಹೇಳಿ. ಹೌದು, ನಾನು ತುಳುವಲ್ಲೂ ಮಾಡಿದೆ, ನಾನು ತುಳುವನ್ನು ಕೂಡ ತುಂಬ ಖುಷಿ ಆಗ್ತದೆ. ಏನಂದ್ರೆ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಗೆ ಈಗ ಸೂಫ್ರಮ್ಸು ಹೋಯ್ತು, ಏಳುಮಲೆ ಚೆನ್ನಾಗಾಯ್ತು, ಆಮೇಲೆ ಈಗ ಕಾಂತಾರ ಬಗ್ಗೆ ಹೇಳಂಗೆ ಇಲ್ಲ. ಸೊ ಇದು ನಮ್ಗೆ ಏನಾಗತ್ತೆ ಸರ್, ನಮ್ಗೆ ಒಂದು ಕೆಲಸ ಮಾಡೋಕೆ ಹುಮ್ಮಸ್ ಸಿಗತ್ತೆ ಇಂಡಸ್ಟ್ರಿಲಿರೋ ಪ್ರತಿಯೊಬ್ಬನಿಗೂ. ಆಮೇಲೆ ಜನಗಳು ನಂಬಿಕೆ ಇಟ್ಕೋತಾರೆ ನಮ್ಮ ಇಂಡಸ್ಟ್ರಿ, ಇನ್ನೊಂದು ಸಿನಿಮಾ ನಾವು ನೋಡೋಣ ಅಂತ. ಸೊ ಈ ಥರ ಕರಾವಳಿಯಿಂದ ಬಂದ್ರೂ ಖುಷಿ, ಬಿಜಾಪುರದಿಂದ ಬಂದರೂ ಖುಷಿ. ನನಗೆ ಕನ್ನಡ ಸಿನಿಮಾ ನಾನು ತುಂಬ ನೋಡ್ತೀನಿ, ಎಲ್ಲ ಸಿನಿಮಾನ ಹೋಗಿ ನೋಡ್ತೀನಿ. ಯಾಕಂದರೆ ಆ ಸಿನಿಮಾ ಗೆದ್ದರೆ ಅಬ್ಬಾ ಇನ್ನೊಂದು 5 ಸಿನಿಮಾ ಆಗತ್ತೆ ಅನ್ನೋ ಖುಷಿ ನಮಗೆ. ಹಾಗಾಗಿ ಕರಾವಳಿಯಿಂದನೂ ಇನ್ನಷ್ಟು ಬರಲಿ. ನಾವೆಲ್ಲರೂ ಒಂದೇ ಕರ್ನಾಟಕನೇ ಫೈನಲಿ. ಸೊ ಕನ್ನಡಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೇಕು ಸರ್ ಅನ್ನೋದೇ ನನ್ನ ಉದ್ದೇಶ. ಸೊ ಆಗ್ಲೇ ಹೇಳ್ತಾ ಇರಿ, ಮೊದಲನೇ ಸಿನಿಮಾ ಪಿಕ್ಚರಿಂದ ಶುರು ಆಗ್ತಾ ಇದೆ, ಗೋಲ್ಡನ್ ಮೂವೀಸ್. ಹೌದು, ಗೋಲ್ಡನ್ ಮೂವೀಸ್. ಸೊ ಗೋಲ್ಡನ್ ಮೂವೀಸ್ ಅವರು ಫಸ್ಟ್ ಟೈಮ್ ತುಳುಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು. ಸೊ ಆ ಸಿನಿಮಾ ಹೇಗಾಯ್ತು, ಹೇಗೆ ನಡೀತಾ ಇದೆ? ಅದು ಸಂದೀಪ್ ಬೆದ್ರಾ ಅಂತ ಡೈರೆಕ್ಟರ್ ಸರ್, ತುಳು ಪಿಕ್ಚರ್, ಗೋಲ್ಡನ್ ಮೂವೀಸ್ ಪ್ರೊಡಕ್ಷನ್. ಶಿಲ್ಪಾ ಮೇಡಮ್ ಎಲ್ಲ ಇದು ನೋಡ್ತಾ ಇದ್ದಾರೆ. ನವೀನ್ ಸರ್ ಇದ್ದಾರೆ. ನಿಮಗೆ ತುಳುವಲ್ಲಿ ಸೂಪರ್ ಸ್ಟಾರ್ಸ್ ಅಂತ ಬೋಳಾರ್ ಅವರು, ವಾಮಂಜೂರ್ ಸಾರು, ಮತ್ತು ಮಾಸ್ಟ್ರು, ನಿಮಗೆ ಮತ್ತೆ ಎಲ್ಲ ಕಲಾವಿದರಲ್ಲಿರೋ ಎಲ್ಲ ತುಂಬ ಒಂದು 25 ಜನ ಸರ್. ಒಂದು ದಿನ, ಒಂದು 5-6 ದಿನ ಶೂಟಲ್ಲಿ 25ರಿಂದ 26 ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ರು ಸೆಟ್ಟಲ್ಲಿ. ಆ ಥರ ಸ್ಟಾರ್ ಕ್ಯಾಸ್ಟ್ ಇದೆ ಅದರಲ್ಲಿ. ಆಮೇಲೆ ನಿತ್ಯ ಪ್ರಕಾಶ್ ಬಂಟ್ವಾಳ್ ಅವ್ರ ಹೀರೋ. ನಾನು ಫಸ್ಟ್ ನಂದು ಮದರ್ ಟಂಗ್ ತುಳುನೇ. ನಮ್ಮ ಅಮ್ಮ ಯಾವಾಗಲೂ ಹೇಳೋರು, ಒಂದು ತುಳು ಪಿಕ್ಚರ್ ಮಾಡಿ, ಒಂದು ತುಳು. ನಮ್ಮ ಮಾವ ಎಲ್ಲರೂ ಹೇಳ್ತಾ ಇದ್ರು. ಸೊ ನಾನು ಅವಕಾಶಕ್ಕೆ ಕಾಯ್ತಾ ಇದ್ದೆ. ಸೊ ಇದರಲ್ಲಿ ನನಗೆ ಒಂದು ಒಳ್ಳೆ ಪಾತ್ರನೂ ಸಿಕ್ಕಿದೆ. ಆಮೇಲೆ ಒಂದು ಗಣೇಶ್ ಸರ್ ಒಟ್ಟಿಗೆ ಅವ್ರ ಬ್ಯಾನರಿಂದ ಅಲ್ಲಿ ಹೋಗಿರೋದು ನನಗೆ ತುಂಬ ಚೆನ್ನಾಗಿ. ಅದು ಇನ್ನೇನು ಡಬ್ಬಿಂಗ್ ಮುಗಿದಿದೆ, ಇನ್ನೇನು ಅದು ತಯಾರಿ ನಡೀತದೆ. ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ ಸಿನಿಮಾದು. ಹೌದು. ಅದರಲ್ಲಿ ನಮ್ಮ ಭಾವ ಬಂದರು ಇದ್ದಾರೆ, ನಿಮಗೆ ಸುಮಾರು ಜನ ಇದ್ದಾರೆ ಸರ್. ನಾವು ಆಕ್ಚುಲಿ ಸೂಫ್ರಮ್ ಶೋ ವಿಚಾರಕ್ಕೆ ದುಬೈಗೆ ಹೋಗಿದ್ವಿ. ಅಲ್ಲಿ ಶೋಸ್ ಎಲ್ಲ ಆಗ್ಬೇಕಾದ್ರೆ ನಾನು ಹೋಗಿದ್ದೆ. ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ತುಂಬಾ ಜನ. ನೆಕ್ಸ್ಟ್ ಪಿಕ್ಚರ್ ಬರ್ತಿದೆ ಅನ್ಕೊಂಡೆ, ಈ ಲೆವೆಲ್ ರೀಚ್ ಆಗಿದೆ ಕಂಟೆಂಟ್. ಐ ಮೀನ್ ಹೌದು, ಆ ಒಂದು ಬಳಗಕ್ಕೆ ಅಂತ ದೊಡ್ಡ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ. ನಿಮಗೆ ಒಂದು ಫ್ಯಾಮಿಲಿ ಕತೆ ಇಟ್ಕೊಂಡು ತುಂಬಾ ಹ್ಯೂಮರಸ್ ಆಗಿ ಕತೆನ ತಗೊಂಡು ಹೋಗಿದ್ದಾರೆ, ಹೇಳಿದ್ದಾರೆ. ಅದೇ ಥರದ ಕಲಾವಿದರು, ನಮ್ಮ ಕರಾವಳಿ ಎಲ್ಲ ಕಲಾವಿದರು ಅಲ್ಲಿರೋ ಎಲ್ಲ ಇವರು ಆ್ಯಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಅಷ್ಟೇ ಶಕ್ತಿ ಬಂದಿದೆ. ಆಮೇಲೆ ಯಾವುದೇ ಇದಕ್ಕೂ ಕಮ್ಮಿ ಮಾಡಿಲ್ಲ ಇವರು. ಕನ್ನಡ ಸಿನಿಮಾ, ತುಳು ಸಿನಿಮಾ ಅನ್ನೋದು ನೋಡ್ದಾನೆ ಆ ಸಿನಿಮಾಗೆ ಏನು ಬೇಕೋ ಆ ಥರ ಪ್ರೊಡಕ್ಷನ್ ಹೌಸ್ ಅವರು ಕೆಲಸ ಮಾಡಿದ್ದಾರೆ. ಶಿಲ್ಪಾ ಮೇಡಮ್, ಅದೇ ಗೋಲ್ಡನ್ ಮೂವೀಸ್. ಸೊ ಅದಕ್ಕೂ ರಿಚ್ನೆಸ್ಗೂ ಏನು ಕಮ್ಮಿ ಇಲ್ಲ. ಏನು ಡಿಮ್ಯಾಂಡ್ ಮಾಡ್ತಾ ಅದೆಲ್ಲ ಕೊಟ್ಟಿದ್ದಾರೆ. ಸೊ ಅದು ಎಕ್ಸ್ಪೆಕ್ಟೆಡ್ ಇದೆ ತುಂಬ ಚೆನ್ನಾಗಿ. ಇತ್ತೀಚೆಗೆ ಅಂದರೆ ಒಂದು ರಂಗಭೂಮಿಯಿಂದ ಬಂದಂಥ ಕಲಾವಿದರಿಗೆ ಒಳ್ಳೆ ಮನ್ನಣೆ ಅಂತೂ ಸಿಗ್ತಾ ಇದೆ. ಅಂದರೆ ಕಿರುತೆರೆನೋ ಅಥವಾ ಸಿನಿಮಾನೋ ಸಿಗ್ತಾ ಇದೆ. ಬಟ್ ಆ ಒಂದು ಅಲ್ಲಿಂದ ಆಚೆಗೆ ಅದನ್ನು ಉಳಿಸ್ಕೊಳ್ಳೋದು, ಗಳಿಸ್ಕೊಳ್ಳೋದು, ಬೆಳೆಯುವಂಥದ್ದು, ಮತ್ತು ಪಾತ್ರಗಳ ಹುಡುಕಾಟ ಅಥವಾ ಅದರ ಅವಕಾಶ ಸಿಗುವಂಥದ್ದು, ಈ ಒಂದು ವಿಚಾರಕ್ಕೆ ಬಂದರೆ ನೀವುಗಳೆಲ್ಲ ಮಾದರಿ ಅಂತ ಅನಿಸುತ್ತೆ ಕೆಲವೊಂದು ವಿಚಾರಕ್ಕೆ. ಸೊ ನಿಮ್ಮ ಒಂದು ಆ ಒಂದು ವಿಚಾರಕ್ಕೆ ಹೇಳ್ತಾರೆ. ಯಾಕೆಂದರೆ ಸಾಕಷ್ಟು ಇತ್ತೀಚೆಗೆ ಒಂದಷ್ಟು ಜನ ಹುಡುಗರು, ಹೊಸ ಪ್ರತಿಭೆಗಳು, ನಾವು ರಂಗಭೂಮಿಯಿಂದ ಸಿನಿಮಾಗೆ ಬರ್ಬೋದು ಅನ್ನೋ ಅಭಿಲಾಷೆಯಲ್ಲಿ ಬರ್ತಿದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಮಾತಾಡ್ತಿರೋದಾದ್ರೆ ಅದೇ ಸರ್, ಈಗ ನನ್ನ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಿಮಗೆ ತುಂಬ ತಾಳ್ಮೆ ಕೇಳುತ್ತೆ, ತುಂಬ ತಾಳ್ಮೆ ಬೇಕು. ಆಮೇಲೆ ನಾನು ನೋಡ್ತಾ ಇರೋಂಗೆ ಸುಮಾರು ಜನ ಸೆಲೆಬ್ರಿಟಿ ಆಗಬೇಕು ಅಂತ ಬರ್ತಾರೆ. ಅಂದರೆ ಆ್ಯಕ್ಟ್ರ್ ಆಗಬೇಕು ಅಥವಾ ಕಲಾವಿದ ಅಂದರೆ ಬೇರೆ. ಅದು ಹೋದಲ್ಲೆಲ್ಲ ನಮಗೆ ಜೈ ಅನ್ಬೇಕು ಅಂತ ಏನಿಲ್ಲ. ಆಮೇಲೆ ನಾವು ಬಂದಲ್ಲೆಲ್ಲ ಗೊತ್ತಾಗಬೇಕು ಅಂತ ಇಲ್ಲ. ನಾವು ನಮ್ಮಷ್ಟಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ನಮ್ಮ ಫೋಕಸ್ ಏನಿದ್ರು ತಾಳ್ಮೆಯಿಂದ ಪಾತ್ರಗಳ ಮೇಲೆ ಇರಬೇಕು. ಆಮೇಲೆ ಸೋಲು ಗೆಲುವು ಅನ್ನೋದು ಮ್ಯಾಟ್ರೇ ಅಲ್ಲ ಅನ್ಸತ್ತೆ ನನಗೆ, ಮಾನದಂಡನೇ ಅಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ನೀವು ಬಿಸ್ನೆಸ್ ಮಾಡಿ ಇನ್ನೊಂದು ಯಾವುದೋ ಕೆಲಸದಲ್ಲಿರಿ, ಸಡನ್ನಾಗಿ ಕೆಲಸದಿಂದ ತೆಗಿತಾರೆ, ಇಲ್ಲ ಅಂದರೆ ಬಿಸ್ನೆಸ್ ಮಾಡೋ ಲಾಸ್ ಆಗುತ್ತೆ. ಹಾಗೆ ಸಿನಿಮಾ ಫೀಲ್ಡಲ್ಲೂ ನಾವು ಒಂದು 5 ವರ್ಷ ಕಾಯ್ತೀವಿ, ಏನು ಸಿಕ್ಕಿಲ್ಲ ಅಂದರೆ ಏನು ಮಾಡೋ, ಜೀವನ ಮಾಡೇ ಮಾಡ್ತೀವಿ, ಗ್ಯಾರಂಟಿ ಮಾಡ್ತೀವಿ. ಹಾಗಾಗಿ ಯಾವುದೇ ಎಕ್ಸೈಟ್ಮೆಂಟ್ಗಳಿಲ್ದೇ ನಾನು ಹಾಗೆ ಆಗಬೇಕು ಹಿಂಗೆ ಆಗಬೇಕು ಅಂತ ತಿಳ್ಕೊಳ್ದಾನೆ ನೆಮ್ಮದಿಯಾಗಿ ಬರೋ ಪಾತ್ರನ ತುಂಬ ಚೆನ್ನಾಗಿ ಮಾಡಿದರೆ ಮುಂದಕ್ಕೆ ದೇವರು ಕೊಟ್ಟೆ ಕೊಡ್ತಾನೆ.
ಯಾಕಂದ್ರೆ ನಮ್ಮನ್ನು ನೋಡ್ತಾ ಇರ್ತಾರೆ ಕೆಲಸ ಮಾಡೋ ರೀತಿನ, ಕೆಲಸ ಕರೆದು ನಮಗೆ ಕೊಡ್ತಾ ಹೋಗ್ತಾರೆ. ಕಾಯಬೇಕು, ತಾಳ್ಮೆಯಿಂದ ಕಾಯಬೇಕು. ನೀವು ಅಂದರೆ ನಿಮ್ಮ ಇದರಲ್ಲಿ ನೋಡೋದಾದ್ರೆ ಹೊಸಬ್ರು ಅನ್ನದೇ ಅಂದರೆ ತುಂಬ ಎಕ್ಸ್ಪೀರಿಯನ್ಸು ದೊಡ್ಡ ದೊಡ್ಡ ಸಕ್ಸಸ್ ಕೊಟ್ಟಿರೋಂಥ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ಕೊಂಡು ಬರ್ತಿದ್ದೀರಾ. ಸೊ ಒಬ್ಬೊಬ್ಬರ ಕಾರ್ಯವೈಖರಿಯು ಒಂದೊಂಥರ ಇರುತ್ತೆ, ಒಬ್ಬೊಬ್ಬರು ಟ್ರೀಟ್ಮೆಂಟು ಒಂಥರ ಇರುತ್ತೆ. ಸೊ ಆ ವಿಚಾರಕ್ಕೆ ರೀಸೆಂಟ್ಲಿ ನೀವು ಜಡೇಶ್ ಅವ್ರ ಕೆಲಸ ಮಾಡಿದಿರಿ, ಅನು ಭಂಡಾರಿ ಅವ್ರ ಜೊತೆ ಕೆಲಸ ಮಾಡಿದಿರಿ, ಇವರು ರಾಜ್ಬಿ ಶೆಟ್ಟಿ. ಹೆಂಗಿತ್ತು ಅಂದರೆ ಅವರೊಟ್ಟಿಗಿನ ಒಂದು ಆ ನಿರ್ದೇಶಕರುಗಳ ಜೊತೆಗೆ ಮಾಡಿದಂಥ ಕೆಲಸದ ವಿಚಾರಕ್ಕೆ ಹೇಳುತ್ತಿರೋದು? ಸರ್ ಅದೇ, ಎಲ್ಲರೂ ಅವ್ರವ್ರ ಕೆಲಸ ರೀತಿಯಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಜಡೇಶ್ ಅವ್ರ ಸ್ಟೈಲೇ ಬೇರೆ. ಅವರು ನಿಮ್ಗೆ ಹಳ್ಳಿ ಸೊಗಡನ್ನ ಕಟ್ಕೊಡೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ. ಅವ್ರ ಸ್ಟೈಲ್ ಆ ಥರ ಇರುತ್ತೆ. ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಅವರು ಟೋಬಿಲ್ ಮಾಡುವಾಗ ಅವರೊಟ್ಟಿಗೆ ಕೆಲಸ ಮಾಡಿದೆ, ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೀನಿ. ಸೊ ಅವ್ರು ಹೇಳ್ಕೊಡೋದು, ಅವರು ಪ್ರೀತಿಸೋ ರೀತಿ ಬೇರೆ ಥರ ಇರುತ್ತೆ. ನಮಗೆ ತುಂಬ ಅದನ್ನು ಏನು ಹೇಳ್ತಾರೆ, ನಮಗೆ ಕನ್ವಿನ್ಸ್ ಮಾಡಿ ಅದು ಆ ಕ್ಯಾರೆಕ್ಟರ್ ಹೆಂಗೆ ಬೇಕು ಏನಂತ ಅದನ್ನ ಹೇಳ್ತಾರೆ. ಅನೂಪ್ ಸರ್ ತುಂಬ ಕಾರ್ಪೊರೇಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ಅವ್ರು ಕಿರ್ಚಾಡೋದು, ಕೂಗಾಡೋದೆಲ್ಲ ಇಲ್ಲವೇ ಇಲ್ಲ. ಅನೂಪ್ ಭಂಡಾರಿ ಅವರು ಮೈಕಲ್ಲಿ ಈ ಸೆಟ್ಟಲ್ಲಿ ಏನೂ ಮಾತಾಡೋಲ್ಲ. ಏನಿದ್ರು ಆರ್ಟಿಸ್ಟ್ಗೆ ಕಿವಿ ಹತ್ರ ಬಂದು ಹೇಳೇ ಹೋಗ್ತಾರೆ. ನಾ ಯಾರೇ ಇರಲಿ, ಅವನು ದೊಡ್ಡವನು ಸಣ್ಣವನು ಅಂತ ಇಲ್ಲವೇ ಇಲ್ಲ. ನಾನು 2-3 ಪಿಕ್ಚರ್ ಈಗ ಮಾಡ್ತಾ ಇದ್ದೀನಿ. ಸೊ ಅನೂಪ್ ಸರ್ದು ಆ ಸ್ಟೈಲು ಅದು ತುಂಬ ಕೂಲಾಗಿರುತ್ತೆ. ಸೆಟ್ಟಲ್ಲಿ ನಿಮಗೆ ಸೌಂಡ್ಲೆಸ್ ಅದು ಹಾಗೆ. ಸೊ ಈ ಥರ. ಆಮೇಲೆ ಅವರು ಟೆಕ್ನಿಕಲಿ ಅವರು ಒಬ್ಬೊಬ್ಬರು ಒಂದೊಂದರಲ್ಲಿ ಸ್ಟ್ರಾಂಗ್ ಇದ್ದಾರೆ. ಜಡೇಶ್ ಅವ್ರ ರೈಟಿಂಗ್ ಆಗಲಿ, ಮೇಕಿಂಗಲ್ಲೂ ತುಂಬ ಇದ್ದಾರೆ. ಅನೂಪ್ ಸರ್ ಟೆಕ್ನಿಕಲಿ ನಿಮಗೆ ಗೊತ್ತಿರೋಂಗೆ ಅವರು ತುಂಬ ಇದು. ಈ ಥರ ನಮಗೆ ನಾನು ಕಾಟೇರದಲ್ಲಿ ತರುಣ್ ಸುಧೀರ್ ಸರ್ ಒಟ್ಟಿಗೆ ಮಾಡಿದ್ದೀನಿ. ಕಾಟೇರದಲ್ಲಿ ಒಂದು ಸೀನ್ ಮಾಡಿದ್ದೀನಿ. ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಗೊತ್ತಿಲ್ಲದೇ ಏನೇನೋ ವಿಷಯಗಳು ನಾವು ಕಲಿತಾ ಇರ್ತೀವಿ. ನಮ್ಗೆ ಗೊತ್ತಿರಲ್ಲ ಅದು ಅವ್ರ ಹತ್ರನೇ ಕಲ್ತಿದ್ದ, ಜಡೇಶ್ ಅವ್ರು ಕಲ್ತಿದ್ದ, ಸುಧೀರ್ ಸರ್ ಯಾರ ಹತ್ರ ಅಂತ ನಮ್ಗೆ ಗೊತ್ತಿರಲ್ಲ. ಬಟ್ ನಮ್ಗೆ ಬೇಕಾದ ಟೈಮಲ್ಲಿ ಅದು ಹೊರಗೆ ಬರ್ತಾ ಇರುತ್ತೆ. ಸೊ ಇದೆಲ್ಲ ಒಳ್ಳೆ ಅನುಭವಗಳಿದ್ದಾವೆ ಸರ್. ಕತೆ ಏನೇ ಇರಲಿ, ಪ್ರೊಡಕ್ಷನ್ ಹೆಂಗೆ ಇರಲಿ ಅಥವಾ ಕಾಸ್ಟ್ ಏನೇ ಇರಲಿ, ಪಾತ್ರ ಅಂತ ಬಂದಾಗ, ನಮ್ಮ ಪಾತ್ರ ಅಂತ ಬಂದಾಗ ಅದು ಎಲ್ಲರಿಗಿಂತ ಬೆಸ್ಟ್ ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಹಾಕುವಂಥ ಎಫರ್ಟ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ ಓಕೆ ಅದೇ ಸರ್. ಅಂದರೆ ಈಗ ರೋಣ ಸಿನಿಮಾದಲ್ಲಿ ನಾನು ಪಾತ್ರ ಎಲ್ಲ ಕೇಳಿಬಿಟ್ಟು ನಮ್ಮ ಪಾತ್ರ ತಯಾರಾದ್ಮೇಲೆ ನಾನು ಬೇರೆ ಏನು ತಲೆ ಇದು ಮಾಡ್ಕೊಳ್ಳಲ್ಲ ಸರ್. ಅಂದರೆ ನನ್ನ ಪಾತ್ರ ತುಂಬ ಪ್ರೀತಿಸ್ತೀನಿ. ಅದು ಎಷ್ಟು ಒಂದು ಸೀನ್ ಬರುತ್ತೋ, ಇಡೀ ಸಿನಿಮಾ ಬರುತ್ತೋ ಅದೆಲ್ಲ ನೋಡ್ಕೊಳ್ಳಲ್ಲ. ತುಂಬ ಸೆಲ್ಫಿಶ್ ಆಗೇ ನನ್ನ ಪಾತ್ರ, ಅಂದರೆ ನಾನಾಗಿ ಇದು ಮಾಡಲ್ಲ, ನನ್ನ ಪಾತ್ರ ಆಗಿ ಅದಕ್ಕೆ ಯಾವ ಥರ ಬೇಕೋ ಅದನ್ನು ಮಾಡ್ತೀನಿ. ಸೊ ಇದರಲ್ಲಿ ನಮ್ಮ ಕ್ಯಾಮ್ರಾಮನ್ ಸರ್ ಆಗಿರಲಿ, ಇವರು ಸತೀಶ್ ಅವರು ನಮಗೆ ತುಂಬ ಚೆನ್ನಾಗಿ ಅದನ್ನು ಕಟ್ಕೊಟ್ರು. ಅಲ್ಲಿ ನಿಮಗೆ ಅದೊಂದು ತುಂಬ ಬೇಕಾಗುತ್ತೆ ಸರ್. ಸಿನಿಮಾದಲ್ಲಿ ಸೆಟ್ಟಲ್ಲಿ ಕಲಾವಿದರಿಗೆ ಆ ಥರ ಆ್ಯಕ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಆವತ್ತಿನ ದಿನ ಎಲ್ಲ ಏನೇನು ನಡೆಯುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಅಲ್ಲಿ ಯಾವ ಥರ ಕಂಫರ್ಟ್ ಝೋನ್ ಕೊಟ್ಟರು, ಹೇಗೆ ನಡೀತು ಎಲ್ಲ ಅಂತ. ಸೊ ಅದನ್ನು ಇವ್ರು ಪ್ರೊಡಕ್ಷನ್ ಹೌಸವರು ಅವರು ಮತ್ತು ನಮ್ಮ ಹೀರೋ ಎನಿ ಟೈಮ್ ಇರ್ತಾಯಿದ್ರು, ರಘು ಅವರು. ಆ್ಯಂಡ್ ತುಂಬ ಎನರ್ಜೆಟಿಕ್ ಅವರು. ಒಂದು ಕಡೆಯಿಂದ ಸಿನಿಮಾ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆಮೇಲೆ ಬೇರೆ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನ ಅವ್ರು ತಗೊಂಡಿದ್ರು. ಸೊ ತುಂಬ ಎನರ್ಜೆಟಿಕ್ಕಿಂದ ಕೆಲಸ ನಡೀತಿತ್ತು. ಹಾಗಾಗಿ ರೋಣ ಸಿನಿಮಾದಲ್ಲಿ ನಮ್ಮದು ಊರಿಗೆ ಟ್ರಾನ್ಸ್ಫರ್ ಆಗಿ ಒಂದು ಪೊಲೀಸ್ ಆಫೀಸರ್ ಆಗಿ ಬರ್ತೀನಿ. ಅದಾದಮೇಲೆ ಅಲ್ಲೊಂದು ಜಾತ್ರೆ ನಡೆಯುತ್ತೆ, ಅದರಲ್ಲಿ ನನ್ನ ಪಾತ್ರ ಹೋಗ್ತಾ ಇರುತ್ತೆ ಜಾತ್ರೆ ಬ್ಯಾಕ್ಗ್ರೌಂಡಲ್ಲಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ನಮ್ಮ ನೀನಜಮ್ ಶಿವಾನಂದ್ ರೈ ಅಂತಿದ್ದಾರೆ, ಅವರು ನಾನು ಆಲ್ಮೋಸ್ಟ್ ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಅವರು ನನ್ನ ನೀನಜಮ್ ಸೀನಿಯರ್ ಆಗಿದ್ರು. ಸೊ ಅದು ನಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಈ ಸಿನಿಮಾದಲ್ಲಿ. ಇಲ್ಲ, ಈ ಸಿನಿಮಾ ತುಂಬೆಲ್ಲ ರಂಗಭೂಮಿ, ಹೌದು, ಎಲ್ಲ ಪ್ರತಿಭೆಗಳೇ ಕಾಣಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋ ಕೂಡ ನಿಮಗೆ ನಾಟಕ ರಂಗಭೂಮಿಯಿಂದನೇ ಬಂದವರು. ಅವ್ರ ಗುರುಗಳು ಇದ್ದಾರೆ ಇದರಲ್ಲಿ, ಮಾಲೂರು ವಿಜಯ್ ಸರ್. ಅವರೊಟ್ಟಿಗೆ ನಾನು ಆ್ಯಕ್ಟ್ ಮಾಡಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ, ಸೀನ್ಗಳು ಬರುತ್ತವೆ. ಸೊ ಅದು ನಮಗೆಲ್ಲ ಒಂದು ಕಡೆ ತುಂಬ ಯಾವುದೇ ಅಹಂ ಇಲ್ದೇ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು, ಈಗ ಸೀನ್ ಬಂದಾಗ ನಾವು ಎಲ್ಲಿಂದನೋ ಕರೆದು ಪುನಃ ಸೀನ್ ನೋಡ್ಕೊಳ್ಳೋದಿಲ್ಲ, ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡ್ಕೊಂಡು ಆ ಸೀನ್ನ ಮಾಡ್ತಾಯಿದ್ವಿ. ಸೊ ತುಂಬ ತುಂಬ ಚೆನ್ನಾಗಿ ಅನುಭವಿಸಿದ್ವಿ ಸರ್ ಸಿನಿಮಾ ಜರ್ನಿನ, ರೋಣ ಸಿನಿಮಾನ. ಹಾಗಾಗಿ ಓಕೆ, ಥ್ಯಾಂಕ್ ಯು. ನವಂಬರ್ 7ನೇ ತಾರೀಕು ಬರ್ತಾ ಇದ್ದೀರಿ. ತುಂಬ ಒಳ್ಳೆ ಜರ್ನಿ, ಮತ್ತೊಂದು ಹೆಜ್ಜೆ ಈ ಸಿನಿಮಾ. ಒಳ್ಳೆಯದಾಗಲಿ. ಮತ್ತೆ ಮಾತುಕತೆಗೆ ಸಿಗೋಣ. ಲ್ಯಾಂಡ್ ಲಾರ್ಡು ಇನ್ನೂ ಸಿಕ್ಕಾಪಟ್ಟೆ ಸಿನಿಮಾಗಳಿದ್ದಾವೆ. ಅದೇ ನನಗೆ ತುಂಬ ದಿನದಿಂದ ಮಾತಾಡಬೇಕು ಅಂತಿತ್ತು. ನಾನು ಮೊನ್ನೆಯಿಂದ ಕೇಳ್ತಾ ಇದ್ದೆ ಎಲ್ಲಿಯವ್ರು ಬರಲೇ ಇಲ್ಲ ಅಂತ. ಸೊ ಥ್ಯಾಂಕ್ ಯು ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್.
ನವಂಬರ್ 7ಕ್ಕೆ ನಮ್ಮ ರೋಣ ಸಿನಿಮಾ ಬರ್ತದೆ. ನೀವೆಲ್ಲರೂ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಹಾಗೆ ಪ್ರವೀಣ್ ಸರ್, ನಿಮ್ಮ ಹತ್ರ ನಾನು 3-4 ವರ್ಷದಿಂದ ಮಾತಾಡ್ಬೇಕು, ನಾವು ಹೊರಗಡೆ ಮಾತಾಡ್ತಿದ್ವಿ, ಬಟ್ ಈ ತರ ಮಾತಾಡೋದಕ್ಕೆ ಅವಕಾಶ ಸಿಕ್ತು. ನಂಗೆ ತುಂಬಾ ಖುಷಿ ಆಯ್ತು. ಇನ್ನೂ ಮಾತಾಡ್ತಿಲ್ಲ ಬಗ್ಗೆ. ನಾನು ಲಾಸ್ಟ್ ಟೈಮ್ ನಾವು ಸಿಕ್ಕದಾಗೆಲ್ಲ ಚರ್ಚೆ ಮಾಡ್ತೀವಿ, ಇಲ್ಲ ಅವರೊಬ್ರು ಇದಾರೆ, ಅವರು ಒಳ್ಳೆ ಪೊಟೆನ್ಷಿಯಲ್ ಇರೋರು ಅಂದ್ರೆ ನೋಡ್ತಿರ್ತೀವಲ್ಲ, ಸಿಕ್ಲೇ ಇಲ್ಲ, ಕೊನೆಗೆ ಸಿಕ್ಕಂಗಾಗಿದೆ. ಅಂಡ್ ಇದೆ, ತುಂಬಾ ಸಿನಿಮಾಗಳಿದೆ ಅದೇ ಕೆಲ್ಸಗಳು ಆದ್ಮೇಲೆ ಮಾತಾಡಕ್ ಚಂದ, ನಮಗೂ ವಿಷಯ ಸಿಗುತ್ತೆ ಅಂತ. ಸೊ ಎನಿವೆ, ಜರ್ನಿ ಬ್ಯೂಟಿಫುಲ್ ಜರ್ನಿ, ಒಳ್ಳೇದಾಗ್ಲಿ, ಒಳ್ಳೆ ಟ್ರ್ಯಾಕಲ್ಲಿ ಇದ್ದೀರಿ, ಹೀಗೆ ಮುಂದುವರಿರಿ. ವಜ್ರ ಯಾರ ಹೆಸರಿಟ್ಟಿದ್ದು ನಿಮಗೆ ಸರ್? ಇದು ಒಂದು ವಿಷಯ. ಆಕ್ಚುಲಿ ವಿಕ್ರಾಂತ್ ರೋಣ ಸಿನಿಮಾ ನಡೀತಿರುವಾಗ ಅನೂಪ್ ಭಂಡಾರಿ ಅವರು ಹೇಳಿದ್ರು, ನಾವು ಫಸ್ಟ್ ಸಿನಿಮಾ ಕೆಲಸ ಮಾಡಿದ್ವಿ ರಾಜರಥ, ಸೆಕೆಂಡ್ ಮೂವಿ ವಿಕ್ರಾಂತ್ ರೋಣ ಎಲ್ಲ ಆಯ್ತು. ನಾನು ಈಗ ಅದ್ರಲ್ಲಿ ಏನು ಹೈಡ್ ಅಂಡ್ ಸಿಕ್ಕಿಲ್ಲ, ವಿಲನ್ ಅನ್ನೋದು ಅವಾಗ ನಾವು ಹೇಳಂಗಿರ್ಲಿಲ್ಲ. ಸೊ ವಿಲನ್ ಅಂತ ಎಲ್ಲ ಗೊತ್ತಾಯ್ತು. ಆಮೇಲೆ ಅನೂಪ್ ಸರ್ ಹೇಳಿದ್ರು, ಇರೇಗೊಂಜಿ ಪುದರ್ ಚೇಂಜ್ ಮಲ್ಪಡ, ನಾನು ನಿಮ್ಗೊಂದು ಹೆಸರು ಚೇಂಜ್ ಮಾಡಲ ನಾನು ಅಂತ ಹೇಳಿದ್ರು. ಯಾಕಂದ್ರೆ ನಿಮ್ಮ ಹೆಸರಿಗೊಂದು ಸಂದೇಶ್ ಅನ್ನೋದು ತುಂಬಾ ಒಳ್ಳೆ ಕಾಮ್ ಹೆಸರಾಗಿದೆ. ನಾನು ಅನೂಪ್ ಸರ್ಗೆ ಹೇಳಿದೆ, ನೀವೇನು ಯೋಚನೆ ಮಾಡಿದ್ರು ಚೆನ್ನಾಗೇ ಯೋಚನೆ ಮಾಡ್ತೀರಾ, ಸೊ ನೀವು ಹೇಳಿದ್ಮೇಲೆ ನನ್ಗೇನಿದೆಯಲ್ಲ ಸರ್ ಮಾಡಿ ಸರ್ ಅಂತ ಹೇಳಿ. ಹಂಗೆ ನಾವು ಕೇರಳದಲ್ಲಿ ಒಂದಿನ ಶೂಟಿಂಗ್ ನಡೀತಿರುವಾಗ ಎಲ್ಲರಿದ್ರು, ಬಂದರು, ನಾನೊಂದು ಹೆಸರು ರೆಡಿ ಮಾಡಿದ್ದೇನೆ ನಿಮಗೆ, ಹೇಳಿ ಸರ್. ವಜ್ರಧೀರ್. ನನಗೆ ಕೇಳಿದ ತಕ್ಷಣ ತುಂಬಾ ಖುಷಿ ಆಗೋದು ಸರ್. ಅದೇ ನನಗೆ ಹೆಸರು ಕೇಳಿದ ತಕ್ಷಣ ನಂಗೆ ಅನ್ಸುತ್ತೆ ಪಾಸಿಟಿವ್ ವೈಬ್, ಪಾಸಿಟಿವ್. ಹಂಗೆ ಅದು ಅನೂಪ್ ಸರ್ ಅವರು ಇದು ಮಾಡಿರೋದು, ವಜ್ರಧೀರ್ ಜೈನ್ ಅಂತ. ನಾನು ಅದನ್ನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಅಮ್ಮಂಗೆ ಅಮ್ಮ ಇವತ್ತಿಂದ ನೀನು ವಜ್ರಧೀರ್ ಜೈನ್ ಅಂತ ಕರಿಬೇಕು ಅಂತ. ಅವರೊಂದು 4 ದಿನ ಪ್ರಾಕ್ಟೀಸ್ ಮಾಡಿದ್ದಾರೆ. ಆಮೇಲೆ ಅಮ್ಮನೂ ತುಂಬಾ ಖುಷಿ ಪಟ್ರು, ಅಪ್ಪ ಅಮ್ಮನೂ, ಫ್ಯಾಮಿಲಿ ಎಲ್ಲ. ಸೊ ನಾನು ನ್ಯೂಮರಾಲಜಿ ಅಥವಾ ಯಾವುದೋ ಭವಿಷ್ಯ ಆ ಥರ ಏನು ಚೇಂಜ್ ಮಾಡಿಲ್ಲ. ಸ್ಕ್ರೀನ್ಗೆ ಒಂದು ಚೆನ್ನಾಗಿ ಅನೂಪ್ ಸರ್ ಹೇಳಿ ಆ ಥರ ಚೇಂಜ್ ಆಗಿರೋ ಹೆಸರು ಇದು. ಸೊ ಅದು ನಂಗೆ ತುಂಬ ಒಳ್ಳೇದು ಕೂಡ ಆಗಿದೆ, ಎಲ್ಲ ಇಷ್ಟಪಡ್ತಾರೆ. ಇಲ್ಲ, ಧ್ವನಿನೂ ಹಂಗಿದೆ ನಿಮ್ಮದು, ಹೆಸರಿಗೆ, ಧ್ವನಿಗೆ, ಮೈಕಟ್ಟಿಗೆ ತುಂಬಾ ಸೂಕ್ತವಾಗಿರೋ ಹೆಸರು. ಅದು ಅನೂಪ್ ಭಂಡಾರಿ ಸರ್ಗೆ ಎಲ್ಲ ಕ್ರೆಡಿಟ್ ಹೋಗುತ್ತೆ. ನಾ ಅದೇ ಅನ್ಕೊಂಡೆ, ಅಂದ್ರೆ ಫಸ್ಟ್ ಕೇಳಬೇಕು ಅನ್ಕೊಂಡೆ, ಫೈನಲಿ ಕೊನೆ ಕೇಳೋದಿತ್ತು. ಸೊ ವಜ್ರಧೀರ್ ಜೊತೆ ಇನ್ನ ಮಾತುಕತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿರೋಂಥ ಕಲಾವಿದ, ಆಗಲೇ ಹೇಳ್ದಂಗೆ. ಸೊ ಇನ್ನೊಂದಷ್ಟು ಮಾತುಕತೆ ನಮ್ಮ ಕನ್ನಡ ಪಿಕ್ಚರಲ್ಲಿ ಮತ್ತೆ ಮಾತಾಡೋಣ. ನನಗೂ ತುಂಬ ದಿನದಿಂದ ಆಸೆ ಇತ್ತು ಅವ್ರ ಜೊತೆಗೆ ಮಾತಾಡಬೇಕು ಅಂತ. ಈ ಮಾತುಕತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ. ರೋಣ ಸಿನಿಮಾ 7ನೇ ತಾರೀಕು ಬರ್ತಾ ಇದೆ. ವಿಕ್ರಾಂತ್ ರೋಣದಲ್ಲಿ ಅವತ್ತು ನೋಡಿದ್ರಿ, ರೋಣದಲ್ಲಿ ಮತ್ತೆ ವಜ್ರಧೀರ್ನ ಬೇರೆಯ ರೂಪದಲ್ಲಿ ತುಂಬ ಒಳ್ಳೆ ಪಾತ್ರ, ನೀವು ನೋಡಿ ಖುಷಿ ಪಡ್ತೀರ ಅಂತ ನಾನು ಭಾವಿಸ್ತೀನಿ. 7ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮಸ್ಕಾರ.